ಕಾಂಗ್ರೆಸ್ ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಬಜೆಟ್ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರ ವಿರೋಧ. ಬೆಂಗಳೂರಿನ ಸಾಕಷ್ಟು ಕಡೆಯಲ್ಲಿ ನಾಯಕರ ವಿರೋಧ. ಬೆಂಗಳೂರು ಗ್ಲೋಬಲ್ ಸಿಟಿ ಅಂತ ಹೇಳಿದ್ದಾರೆ. ಗ್ಲೋಬಲ್ ಸಿಟಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಕೈ ಪ್ರಶ್ನೆ. ನಮ್ಮ ರಾಜ್ಯಕ್ಕೆ ಯಾವುದೇ ದೊಡ್ಡ ಪಾಲು ಬಂದಿಲ್ಲ. ಬೆಂಗಳೂರಿಗೆ ಯಾವ ಹೈಸ್ಪೀಡ್ ರೈಲು ಕೂಡ ಬರಲ್ಲ. ಪ್ರತಿ ಬಾರಿಯೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಕರ್ನಾಟಕವನ್ನ ಮರ್ತು ಹೋಗ್ತಾ ಇದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ವಿರುದ್ಧ ನಾಯಕರು ಕಿಡಿಕಾರಿದ್ದಾರೆ. Are proposed to be allowed time to step. ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ, ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ ಮತ್ತು ಬಡವರಿಗಾಗಿ ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಮತ್ತು ಅವರು ವಿಶೇಷವಾಗಿ ಏನು ಹೋದ ಸಲ ಎಜುಕೇಷನ್ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ಟ್ರೈಬಲ್ ಅಫೇರ್ಸ್ ಆಗಲಿ, ಮೈನಾರಿಟಿ ಅಫೇರ್ಸ್ ಆಗಲಿ, ಇದಕ್ಕೇನು ಹಣ ಇಟ್ಟಿದ್ರು ಆ ಹಣ ಇವರು ಖರ್ಚು ಮಾಡಿಲ್ಲ. Skilling invest ಮಾಡಿದ್ದೀರಾ. But what is the outcome of this budget? Every year you make big announcement. But will continue to file till 30. Employment ಗೆ ಹಾಕ್ತಾ ಇದ್ದೀರಾ. ಸ್ಕಿಲ್ಲಿಂಗ್ ಇಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಯಿತು. ನಮ್ಮ ಸ್ಟಾರ್ಟ್ಅಪ್ಸ್ MSMEs ಗೆ ಸ್ಟಾರ್ಟ್ಅಪ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯೂನಿಕಾರ್ನ್ಸ್ ಇಷ್ಟೊಂದು ನಂಬರ್ ಆಫ್ ಯೂನಿಕಾರ್ನ್ಸ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ಬಟ್ ಅದರಿಂದ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿದೆ. ಪ್ರತಿ ವರ್ಷ 20 ಕೋಟಿನ 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದ್ರಲ್ಲ BJP ಅವರು. 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದಿದ್ದಾರೆ. ಸೊ ಇದು ಬರೀ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಗ್ರೌಂಡ್ ರಿಯಾಲಿಟಿ ಅಂತ ಕೇಳಬೇಕಾಗಿದೆ. ಸ್ಪೆಷಲಿ ಇಂಟರ್ನ್ಶಿಪ್ ಪ್ರೋಗ್ರಾಮು, ಇವನ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕ್ಲಿಯರ್. ಯಾವ ರೀತಿ ಇದನ್ನು ನಾವು ಮುಂದುವರಿಸಬೇಕು. ಬಿಕಾಸ್ ಬೇರೆ ಸೆಕ್ಟರ್ಸ್ ಇರುತ್ತೆ. IT ಸೆಕ್ಟರ್ ಇರುತ್ತೆ, ಆಮೇಲೆ ಕೆಮಿಕಲ್ ಇಂಡಸ್ಟ್ರೀಸು, ಮೆಕ್ಯಾನಿಕಲ್ ಇಂಡಸ್ಟ್ರೀಸ್. ಎಸ್, ಕೈ ನಾಯಕರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೈ ನಾಯಕರು ಈಗ ನಡೆದಿದ್ದಂತಹ ಒಂದು ಬಜೆಟ್ ಮಂಡನೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಕೇಂದ್ರ ಬಜೆಟ್ಗೆ ಬಿಜೆಪಿ ನಾಯಕರು ಬಹುಪರಾಕ್ ಒಂದು ಕಡೆ ಹೇಳುತ್ತಾ ಇದ್ದಾರೆ. ಕೇಂದ್ರ ಬಜೆಟ್ ಜನಹಿತ ಬಜೆಟ್ ಆಗಿದೆ ಅಂತ ಹೇಳಿ ರಾಜ್ಯ ಬಿಜೆಪಿ ಹೇಳುತ್ತಾ ಇದೆ. ಕೇಂದ್ರ ಬಜೆಟ್ ಬಿಜೆಪಿ ನಾಯಕರು ಬಹುಪರಾಕ್ ಕೇಂದ್ರ ಬಜೆಟ್ ಜನಹಿತ ಬಜೆಟ್ ಅಂತ ಹೇಳಿ ರಾಜ್ಯ ಬಿಜೆಪಿ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಉತ್ತಮವಾದ ಬಜೆಟ್ ಅನ್ನು ನೀಡಿದೆ. ವಿಶೇಷವಾಗಿ ಕೈಗಾರಿಕೆ, ಶಿಕ್ಷಣ, ಆರೋಗ್ಯಕ್ಕೆ ಒತ್ತು ಸಿಕ್ಕಿದೆ. ಮಹಿಳೆಯರ ಅಭಿವೃದ್ಧಿ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಜ್ಯದ ತೆಂಗು, ಶ್ರೀಗಂಧ ಬೆಳೆಗೂ ಕೂಡ ಪ್ರೋತ್ಸಾಹವನ್ನು ನೀಡಲಾಗಿದೆ. ಕೈ ನಾಯಕರಿಗೆ ಕೌಂಟರ್ ಕೊಟ್ಟಿರುವಂತಹ ಬಿಜೆಪಿಯ ನಾಯಕರು ಏನು ಹೇಳೋದು ನೋಡ್ಕೊಂಬಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ, ಕೃಷಿ ಉತ್ಪಾದನೆಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಇರ್ಬೋದು, ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್. ಯಾಕಂದ್ರೆ ಒಂದು ಬಡತನದಲ್ಲಿರುವಂತ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು. ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡೋದ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ. ವಲಯಗಳನ್ನ ಉತ್ತೇಜನಗೊಳಿಸತಕ್ಕಂಥದ್ದು ಮತ್ತು ಕುಲದ ಕಸಬನ್ನೇ ನಂಬಿ ಬದುಕತಕ್ಕಂತ ಗ್ರಾಮೀಣ ಪ್ರದೇಶದ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕಂಥದ್ದಕ್ಕೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಈ ಬಜೆಟ್ ನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ. ಇನ್ನೊಂದು ಬಹಳ ಮಹತ್ವದ್ದು
ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಹಲವಾರು ಘೋಷಣೆಗಳನ್ನೇನು ಮಾಡಿದ್ದಾರೆ. ತೆಂಗು ಬೆಳೆಗಾರರ ಜೊತೆಗೆ ಇವತ್ತು ಕೊಕ್ಕೋ ಬೆಳೆಯತಕ್ಕಂಥದ್ದಕ್ಕೆ ಮತ್ತು ಕ್ಯಾಶ್ಯೂನೆಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹೈದರಾಬಾದ್ ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈಲನ್ನ ಕೈಗೊಂಡಿದ್ದಾರೆ ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ವಿದೇಶದ ಬಂಡವಾಳ ಹರಿದು ಬರಲಿಕ್ಕೆ ಏನೊಂದು ಪ್ರಯತ್ನ ಆಗಬೇಕು, ಏನೊಂದು ಕನ್ಸೆಷನ್ ಆಗಬೇಕು, ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡುವಂಥದ್ದು ಪ್ರೋತ್ಸಾಹ ಕೊಟ್ಟಿರುವುದು ಎಲ್ಲ ಒಟ್ಟಾರೆ ದೃಷ್ಟಿಯಿಂದ ಮತ್ತು ಆರ್ಥಿಕವಾದಂಥ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ಬಲಿಷ್ಠ ರಾಷ್ಟ್ರಗಳ ಜೊತೆ ನಿಲ್ಲಬಹುದಾದಂಥ ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಿಸುವಲ್ಲಿ ಕೂಡ ಈ ಬಜೆಟ್ ಕೊಟ್ಟಿದ್ದಾರೆ. ನೋಡಿ, ಕಳೆದ 2 ವರ್ಷಗಳಲ್ಲೂ ಕೂಡ ನೀವು ನೋಡಿ ಯಾವುದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಳೆದ 2 ವರ್ಷದ ಹಿಂದೆ 10 ಲಕ್ಷ ಕೊಟ್ಟಿದ್ರು. ಕಳೆದ ವರ್ಷ 11 ಲಕ್ಷ, ಈ ವರ್ಷ 12.2 ಲಕ್ಷವನ್ನು ಕೊಟ್ಟಿರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಈ ದೇಶದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಯಾಕೆಂದ್ರೆ ದೊಡ್ಡ ಒಂದು ಕೊಡುಗೆಯನ್ನ ನಮ್ಮ ಸೆಕ್ಟರ್ಗೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲರ ಆಸಕ್ತಿ ಇರುವುದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಏನು ಟ್ಯಾಕ್ಸ್ ಶೇರ್ ಇತ್ತು ಅದು 16 ಫೈನಾನ್ಸ್ ಇದ್ದು ಆಸ್ ಇಟ್ ಈಸ್ 41% ಮೊದಲು UPA ಕಾಲದಲ್ಲಿ. ಬೆಂಗಳೂರು ಹೈದರಾಬಾದು ಮತ್ತೆ ಬೆಂಗಳೂರು ಚೆನ್ನೈಯನ್ನ ಸಂಪರ್ಕ ಮಾಡುವಂತ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಅನೌನ್ಸ್ ಮಾಡಲಾಗಿದೆ. ನನಗನ್ಸುವಂಥದ್ದು ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮತ್ತು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದ. ಬೆಂಗಳೂರು ಮತ್ತೆ ಚೆನ್ನೈ, ಬೆಂಗಳೂರು ಮತ್ತೆ ಹೈದರಾಬಾದನ್ನ 2.5 ಗಂಟೆ 3 ಗಂಟೆ ಒಳಗಡೆ ನಾವು